ಪಾಂಡವಪುರ ತಾಲೂಕಿನ ಮಾಡ್ರಳ್ಳಿ ಗ್ರಾಮದಲ್ಲಿ ಡೈರಿ ಕಾರ್ಯದರ್ಶಿ ಹಾಗೂ ಸೂಪರ್ವೈಸರ್ ವರ್ತನೆ ಖಂಡಿಸಿ ರೈತರು ರಸ್ತೆಗೆ ಹಾಲು ಸುರಿದು ಪ್ರತಿಭಟನೆ ನಡೆಸಿದರು. ಡೈರಿ ಪ್ರಾರಂಭಗೊಂಡ ಕಳೆದ 15 ವರ್ಷಗಳಿಂದಲೂ ಒಮ್ಮೆ ಹೊರತುಪಡಿಸಿದರೆ ಎಂದಿಗೂ ಚುನಾವಣೆ ನಡೆಸಿಲ್ಲ. ಡೈರಿ ಷೇರುದಾರರಿಗೆ ಯಾವುದೇ ಪ್ರೋತ್ಸಾಹಧನ ಹಾಗೂ ಬೋನಸ್ ಹಣವನ್ನು ಸರಿಯಾಗಿ ಪಾವತಿಸುತ್ತಿಲ್ಲ. ಗಲಾಟೆ ಮಾಡಿದಾಗ ಕೇವಲ 4 ವರ್ಷದ ಬೋನಸ್ ಹಣವನ್ನು ನೀಡಿದ್ದಾರೆ. ರಾಷ್ಟ್ರೀಯ ಹಬ್ಬಗಳಿಗೆ ಸರ್ಕಾರಿ ಶಾಲೆಗಳಿಗೂ ಡೈರಿಯಿಂದ ಹಣ ನೀಡುವುದಿಲ್ಲ. ಬೋನಸ್ ಹಣ ಏನಾಗಿದೆ ಎಂಬುದು ಗೊತ್ತಾಗಿಲ್ಲ. ಆದರೆ ಎಲ್ಲ ಖರ್ಚು ವೆಚ್ಚಗಳನ್ನು ಬರೆದಿಟ್ಟು ಆಡಿಟ್ ಮಾಡಿಸಿದ್ದಾರೆ. ಇವರ ಜೊತೆಗೆ ಸೂಪರ್ವೈಸರ್ ಉಷಾ ಕೂಡ ಶಾಮೀಲಾಗಿದ್ದಾರೆ ಎಂದು ದೂರಿದರು. ಡೈರಿ ಕಾರ್ಯದರ್ಶಿ ಚಿಕ್ಕಸ್ವಾಮಿ ಅವರು ತಮಗಿಷ್ಟ ಬಂದವರನ್ನು ನಿರ್ದೇಶಕರನ್ನಾಗಿ ಸ್ವಯಂ ಆಯ್ಕೆ ಮಾಡಿಕೊಂಡು ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದ್ದಾರೆ. ನಾಮಪತ್ರಕ್ಕೆ ಈಗ ಮಾರ್ಚ್ 1ಕ್ಕೆ ಚುನಾವಣೆ ಘೋಷಿಸಿದ್ದಾರೆ. ಗಲಾಟೆ ಎಬ್ಬಿಸಿ ಡೈರಿಯನ್ನು ಸೂಪರ್ಸೀಡ್ ಮಾಡಿಸಿ ನಂತರ ಇವರಿಗೆ ಇಷ್ಟ ಬಂದವರನ್ನು ಆಯ್ಕೆ ಮಾಡಿಕೊಳ್ಳುವ ಹುನ್ನಾರ ನಡೆಸಿದ್ದಾರೆ. ಹೀಗಾಗಿ ಚುನಾವಣೆ ಮುಂದೂಡಬೇಕೆಂದು ರೈತರು ಆಗ್ರಹಿಸಿದರು. ಜೊತೆಗೆ ಸರಬರಾಜು ಮಾಡಿದ ಹಣವನ್ನು ಕಾಲಕಾಲಕ್ಕೆ ಬಟವಾಡೆ ಮಾಡುವುದಿಲ್ಲ ಎಂದು ಡೈರಿ ಕಾರ್ಯದರ್ಶಿ ಚಿಕ್ಕಸ್ವಾಮಿ ಹಾಗೂ ಸೂಪರ್ವೈಸರ್ ಉಷಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಾಲು ಸರಬರಾಜು ಮಾಡಲು ಬಂದ ರೈತರನ್ನು ಸರಿಯಾಗಿ ಹಾಲು ಪರೀಕ್ಷೆ ನಡೆಸದೆ ಗುಣಮಟ್ಟವಿಲ್ಲ ಎಂದು 12 ಜನ ರೈತರ ಹಾಲನ್ನು ವಾಪಸ್ಸು ಕಳಿಸುತ್ತಾರೆ. ಇದನ್ನು ಪ್ರಶ್ನಿಸುವ ಮಹಿಳೆಯರ ವಿರುದ್ಧ ದುರ್ನಡತೆಯಿಂದ ನಡೆದುಕೊಳ್ಳುತ್ತಾರೆ. ಪುರುಷರು ಪ್ರಶ್ನೆ ಮಾಡಿದರೆ ಅವರ ವಿರುದ್ಧ ಪ್ರಕರಣ ದಾಖಲಿಸುತ್ತಾರೆ ಎಂದು ರೈತರು ಆರೋಪಿಸಿದರು. ಕಳೆದ 2 ದಿನಗಳಿಂದ ಹಾಲು ಸರಬರಾಜು ಮಾಡಿದ ಕಾರಣ ಸುಮಾರು 960 ಲೀಟರ್ ಹಾಲು ನಷ್ಟವಾಗಿದೆ. ರೈತರಿಗೆ ಹಾಲಿನ ನಷ್ಟವನ್ನು ಅಧಿಕಾರಿಗಳು ಭರಿಸಿಕೊಡಬೇಕು. ಪ್ರತಿಭಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಬಿಗಿಪಟ್ಟು ಹಿಡಿದರು. ಸಮಸ್ಯೆ ಬಗೆಹರಿಸದಿದ್ದರೆ ಜಾನುವಾರುಗಳೊಂದಿಗೆ ಪಾಂಡವಪುರ ಉಪ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು. ಅಲ್ಲಿಯೂ ಸಮಸ್ಯೆ ಬಗೆಹರಿಸಿದರೆ ಮನ್ಮೂಲ್ ಕಚೇರಿ ಬಳಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಚೆಲುವೇಗೌಡ, ನಾರಾಯಣಗೌಡ, ಶೇಖರ್, ಶಂಕರೇಗೌಡ, ಯೋಗಣ್ಣ, ಆನಂದ, ರಾಜಮ್ಮ, ವಿಜಯಮ್ಮ, ಲಕ್ಷ್ಮಮ್ಮ, ನಿಂಗಮ್ಮ, ಯಜಮಾನರಾದ ವೆಂಕಟೇಗೌಡ, ಮಂಜು, MS ಚೌರೇಗೌಡ ಸೇರಿದಂತೆ ಇತರರು ಭಾಗವಹಿಸಿದರು. ಸರ್ ನೆನ್ನೆ ನಾವು ಆಕ್ಸ್ ಕಡೆ ಬರ್ಲಿಲ್ಲ. 6 ಮಿಲಿ ತೋರ್ಸು 7 ಮಿಲಿ ತೋರ್ಸು ನೀರ್ ನಮ್ಸ ಅಂತ ಹೇಳಿದ್ರಲ್ಲ. ಆಯ್ತು ಬೇರೆ ಸಪರೇಟ್ ಕ್ಯಾನ್ ಮಾಡಿ ಕಳಿಸಿ ಅಂತ ಹೇಳಿದ್ರಲ್ಲ. ಅದಕ್ಕೂ ಅವರು ರಿಕ್ವೆಸ್ಟ್ ಮಾಡಿದ್ರು ಹಾಕ್ಲಿಲ್ಲ ಸರ್. ಬೇಡ 6 ಕಟ್ಟಿ ಕ್ಯಾನ್ ಅಂತ ಹೇಳಿ ಕಳಿಸೋದು ಸರ್. ನಿಮ್ಮ ಹೆಸರು? ವಿಜಯಮ್ಮ ಅಂತ ಸರ್. ಸರ್ ಇಲ್ಲಿ ಆಡಳಿತ ವ್ಯವಸ್ಥೆನೇ ಸರಿ ಇಲ್ಲ. ನಿಜವಾಗ್ಲೂ ಆಡಳಿತ ವ್ಯವಸ್ಥೆನೇ ಸರಿ ಇಲ್ಲ. 15 ವರ್ಷದಿಂದ ಮುಂದಿನ ವರ್ಷಕ್ಕೆ ಡೈರಿ ಓಪನ್ ಮಾಡ್ತೀವಿ ಅಂತ ಹೇಳೋದ್ರಲ್ಲೇ ಬಂದವರು ಹೊರತು ಈ ಡೈರಿ ಆದಾಯ ಏನಾಯ್ತದೆ, ಆದಾಯನ ಯಾರು ಉಪಯೋಗಿಸ್ತಾವ್ರೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಯಾರೇ ಏನೇ ಕೇಳಕ್ ಬಂದ್ರು ಕೂಡ ಇದು ಮಹಿಳಾ ಡೈರಿ, ಇಲ್ಲಿ ಮಹಿಳೆಯರು ಮಾತ್ರ ಮಾತಾಡ್ಬೇಕು ಅಂದರೆ ಹೊರತು ಪುರುಷರಿಗೆ ಅವಕಾಶ ಕೊಡ್ತಾ ಇಲ್ಲ. ಯಾರ ನ್ಯಾಯ ಕೇಳಕ್ ಹೋದ್ರ ಮೇಲೆ ಕಂಪ್ಲೇಂಟ್ ಮಾಡೋದು. ಇದೇ ತರ ಇಲ್ಲಿ ಅವ್ಯವಹಾರಗಳು ನಡೀತಾ ಇದೆ. ಇದಕ್ಕೆ ಸುಮಾರು ಜನ ಶಾಮೀಲಾಗವ್ರೆ. ಅವರೆಲ್ಲ ಹೊರಗಡೆ ಬರಬೇಕು. ಅಧಿಕಾರಿಗಳ ತವಿಂದ ಹಿಡಿದು ಗ್ರಾಮದವ್ರು ಎಲ್ಲ ಯಾರ್ಯಾರು ಇದ್ರ ಜೊತೆ ಶಾಮೀಲಾಗವ್ರೆ ಅವರೆಲ್ಲ ಹೊರಗಡೆ ಬರಬೇಕು. ಅವತ್ತು ಡೈರಿ ಉದ್ಧಾರ ಆಗೋದು. ನೋಡಿ 15 ವರ್ಷದ ತವಿಂದ ಡೈರಿ ಇಲ್ಲೇ ಮಾಡ್ರಿ ಅಂತ ಹೇಳಿ ಅವರ ಡೈರಿ ಸೆಕ್ರೆಟರಿ ಅಕ್ಕರ್ ಮನೆ ಇದು ಇಲ್ಲಿ ನಡೆಸ್ತಾ ಇರೋದು. ಇದನ್ನ ಚೇಂಜ್ ಮಾಡ್ಬೇಕು. ಇದನ್ನ ಸದಸ್ಯರು ಒಬ್ರು ಡೈರಿಗೆ ಸದಸ್ಯರು ಹಾಗಾಗಿ ಡೈರಿನೇ ಬೇಡ ಇದೆ. ಮಹಿಳಾ ಡೈರಿ ಯಾವತ್ತು 21ಕ್ಕೆ ನಾಮಿನೇಷನ್ ಫೈಲ್ ಮಾಡೋದು ಲಾಸ್ಟ್ ಸರ್. ಮುಂದಿನ ತಿಂಗಳು 1ನೇ ತಾರೀಕಿಗೆ ಎಲೆಕ್ಷನ್ ಐತೆ. ಬಟ್ ಅದೇನು ಇದು ಮಾಡ್ತಾವ್ರೆ ಅಂದರೆ ಮೇಂಡರ್ನ ಉಪಯೋಗಿಸಿ ಇದನ್ನು ಸೂಪರ್ ಸೈಡ್ ತರಬೇಕು ಅಂದ್ಬಿಟ್ಟು ನಮ್ಮ ಕಾರ್ಯದರ್ಶಿ ಅವರು ಎಲೆಕ್ಷನ್ಗೆ ಅಂತ ಘೋಷಣೆ ಮಾಡಿದ್ದಾರೆ. ಬಟ್ ಅದನ್ನ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಘೋಷಣೆ ಮಾಡಿಬಿಟ್ಟು ಈ ಥರ ಎಲ್ಲ ಗಲಾಟೆ ಮಾಡಿಬಿಟ್ಟು ಸೂಪರ್ ಸೈಡ್ ಮಾಡಿಬಿಟ್ಟು ಇನ್ನು ಎಲೆಕ್ಷನ್ನೇ ನಿಲ್ಲಿಸ್ಬಿಟ್ಟು ಅವ್ರಿಗೆ ಆಧಾರನ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ. ದಯಮಾಡಿ ಶಂಕರೇಗೌಡ ಅಂದ್ಬಿಟ್ಟು ಚಿಕ್ಕಯ್ಯಮ್ಮ ಅಂದ್ಬಿಟ್ಟು
ಅವರು ಈ ತರ ಸೂಪರ್ ಸೈಡ್ ಮಾಡ್ತಾ ಇದ್ದಾರೆ. ದಯಮಾಡಿ ಎಲೆಕ್ಷನ್ ಅನ್ನ ಇದನ್ನ ನೀವು ನಿಂತು ಎಲೆಕ್ಷನ್ ಮುಂದಕ್ಕೆ ಹೋಗ್ಬೇಕು. ಈ ಗಲಾಟೆ ಎಲ್ಲ ಸಮ್ಮರ್ದ ಮೇಲೆ ಎಲೆಕ್ಷನ್ ಮೂವ್ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಮುಂದೂಡ್ಬೇಕಷ್ಟೇ. ಬಂದಿಲ್ಲ ಒಬ್ರು ಬಂದಿಲ್ಲ. ಯಾಕೆ ಬಂದಿಲ್ಲ? ಈಗ ಹೆಚ್ಚು ಕಮ್ಮಿ ನಿನ್ನೆ ಸಾಯಂಕಾಲ ಈ 3 ಟೈಮ್ಗೆ 721 ಕ್ಯಾನ್ ಹಾಲು ವೇಸ್ಟ್ ಆಯ್ತದೆ. ಅಷ್ಟು ದುಡ್ಡು ಯಾರು ಕಟ್ತಾರೆ? ಯಾರು ಕಟ್ಟಾರೆ ಯಾಕೆ ಬರ್ಲಿಲ್ಲ ಅವರು? ಇದನ್ನ ಕೇಳಕ್ ಬರ್ಲಿಲ್ಲ ಅಂತ ಅಂದ್ಮೇಲೆ ಅವ್ರು ಎಷ್ಟು ದುಡ್ಡು ತಿನ್ನಿರ್ಬೋದು ಅದಕ್ಕೆ ಯಾರು ಫೋನ್ ಒಂದು ಕ್ಯಾನ್ಗೆ ಎಷ್ಟು ಲೀಟರ್ ಬರುತ್ತೆ? ಒಂದು ಕ್ಯಾನಲ್ಲಿ 40 ಲೀಟ್ರು 3 ಟೈಮ್ಗೆ ಅಂತಂದ್ರೆ 6 3 18 ಕ್ಯಾನರು 8 24 ಕ್ಯಾನ್ ಆಯ್ತು. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಸಮಸ್ಯೆ ಸಾಲ್ವ್ ಮಾಡ್ಲಿಲ್ಲ ಅಂತಂದ್ರೆ ಹಸು ಮತ್ತೆ ಜನಗಳೆಲ್ಲ ಬಂದು ಆಫೀಸ್ಗೆ ಹಸುಗಳೆಲ್ಲ ತಗೊಂಡು ಅಲ್ಲೇ ತಗೊಂಡು ಕಟ್ಟಾಕ್ತಿವಿ, ಮತ್ತೆ ಅಲ್ಲೇ ಸ್ಟ್ರೈಕ್ ಮಾಡ್ತೀವಿ. ಯಾವ ಆಫೀಸು? ಪಾಂಡವಪುರ ಇಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಇಲ್ಲಿ ತಗೊಂಡು ಇವತ್ತು ಸಾಯಂಕಾಲ ತನಕ ನೋಡ್ತೀವಿ. ನಾಳೆ ಹಸು ಎಲ್ಲ ಜನಗಳೆಲ್ಲ ಹೋಗಿ ಅಲ್ಲೇ ಕೂತ್ಕೋತೀವಿ. ಹೋರಾಟ ಖಂಡಿತ. ಎಲ್ಲಿ ಕೂತ್ಕೋತೀರಿ? ಪಾಂಡವಪುರ ಆಫೀಸಲ್ಲಿ ಡೈರಿಗೆ ಹೊಡ್ಕೊತೀವಿ. ಅಲ್ಲಿ ಬಗೆಯಿರ್ಲಿಲ್ಲ ಅಂದ್ರೆ ಅಲ್ಲಿಲ್ಲ ಅಂದ್ರೆ ಮಂಡ್ಯ. ಅದೇಳಿ ಇಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಗೆದ್ಲಿಗೆರೆಗೆ ಹೊಡಿತೀವಿ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಆ ರಾಜಕಾರಣಿಗಳಿಗೆ ಸಂಬಂಧಪಟ್ಟವರು ಇಲ್ಲಿಗೆ ಬರಬೇಕು. ಬಂದು ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ ಇದು ನಿಲ್ಲವರೆಗೂ ಬಿಡೋಲ್ಲ, ಅದಂತೂ ಖಂಡಿತ. ಏಕಾಏಕಿ 21ಕ್ಕೆ ಎಲೆಕ್ಷನ್ ನಾಮಿನೇಷನ್ ಫೈಲ್ ಮಾಡಬೇಕಾಗಿದೆ. 21ಕ್ಕೆ ಎಲೆಕ್ಷನ್ ಇದು ಮಾಡಿದ್ದಾರೆ. ಡೈರಿ ಓಪನ್ ಆಗಿ 15 ವರ್ಷ ಆಯಿತು. 15 ವರ್ಷದಿಂದ ಒಂದ್ಸಲ ಮಾತ್ರ ಎಲೆಕ್ಷನ್ ಮಾಡಿದ್ದು. ಎಲೆಕ್ಟೆಡ್ ಬಾಡಿ ಒಂದೇ ಸಲ ಇದ್ದಿದ್ದು. 15 ವರ್ಷದಿಂದ ಇವ್ರು ಇಷ್ಟ ಬಂದಂಗೆ ಸೆಕ್ರೆಟರಿ ಸೆಲೆಕ್ಟೆಡ್ ಬಾಡಿ ಇವ್ರು ಇಷ್ಟ ಬಂದದ್ದ. ಯಾರಿಗೆ ಬೇಕು ಇವ್ರಿಗೆ ಯಾರು ಬೇಕು ಪೂರಾ ಎಬೆಟ್ ಅವರೇ ಸೆಲೆಕ್ಟ್ ಮಾಡ್ಕೊಳ್ಳೋದು. 9 ಜನ ಡೈರೆಕ್ಟರ್ ಇವರೇ ಇದು ಮಾಡ್ಕೊಳ್ಳೋದು. ಡೈರೆಕ್ಟರ್ಗಳು ಇವ್ರು ಹೇಳ್ದಂಗೆ ಅವ್ರು ಕೇಳೋದು. ಅಧ್ಯಕ್ಷರದ್ದು ಲೆಕ್ಕಕ್ಕಿಲ್ಲ, ಸದಸ್ಯರದ್ದು ಲೆಕ್ಕಕ್ಕಿಲ್ಲ. ಒಂದು ಮೀಟಿಂಗ್ ಮಾಡಬೇಕಾದ್ರೆ ಬರೀ 5 ಜನ ಬಂದ್ರೆ ಸಾಕಂತೆ. ಇದು ಪಾರ್ಲಿಮೆಂಟ್, ಇದು ವಿಧಾನಸಭೆಯಲ್ಲಿ ಮಾಡ್ತಾರಲ್ಲ ಆ ಥರ. ಇವ್ರು ಕೋರಮ್ ಬೇಕಾಗಿದೆ ಅಷ್ಟೇ. 5 ಜನ. ನಾಳೆ ಒಂದು ವಾರ ಮುಂಚಿತವಾಗಿ ನೋಟಿಸ್ ಕೊಡಬೇಕು. ನೋಟಿಸ್ ಕೊಡಲ್ಲ. ನಾಳೆ ಹೋಗ್ಬಿಟ್ಟು ಮೌಖಿಕವಾಗಿ ಹೇಳೋದು ಬಾಯಲ್ಲಿ ನಾಳೆ ಮೀಟಿಂಗ್ ಇದೆ 3 ಗಂಟೆಗೆ ಅಂತ ಹೇಳೋದು. ಬೆಳಿಗ್ಗೆ ಅವ್ರು 3 ಗಂಟೆಗೆ ಬಂದ್ರೆ ಬೆಳಿಗ್ಗೆ ಅವ್ರು ನಾಳೆ 3 ಗಂಟೆಗೆ ಬಂದ್ರೆ ಇವರು 10 ಗಂಟೆಗೆ ಮುಗಿಸ್ಬಿಡೋದು. ಅಲ್ಲೇ ಮುಗಿತು ಅಂತ ಹೇಳೋದು. ಕೇಳಿದ್ರೆ ಅವರು ಇನ್ನು ಏನು ಮಾಡ್ಕೊತಿ ಮಾಡ್ಕೋಗಿ, ನಮ್ಗೆ 5 ಜನ ಬಂದಾಯ್ತು, ನೀ ಏನು ಮಾಡ್ಕೊತಿ ಮಾಡ್ಕೋಗಂತ ಅನ್ನೋದು. ಯಾವುದೇ ಅನುದಾನಗಳು ತಂದು ಕೊಡ್ತಾ ಇಲ್ಲ. ಜನಗಳಿಗೆ ಫುಲ್ ಮೋಸ ಮಾಡ್ತಿದ್ದೆ. ಪೇಮೆಂಟ್ ಎಲ್ಲ ಅಷ್ಟೇ. ಇದುವರೆಗೂ ಬೋನಸ್ ಕೊಟ್ಟಿಲ್ಲ. ಮೊನ್ನೆ ಗಲಾಟೆ ಮಾಡಿ 4 ವರ್ಷದ ಮಾತ್ರ ಬೋನಸ್ ಕೊಟ್ಟಿದ್ದಾರೆ. 15 ವರ್ಷದಿಂದ ಒಂದು ಬೋನಸ್ ಕೊಟ್ಟಿಲ್ಲ. ಆ ದುಡ್ಡು ಏನಾಯ್ತು ಅಂತ ಗೊತ್ತಿಲ್ಲ. ರಾಷ್ಟ್ರೀಯ ಹಬ್ಬಗಳಿಗೆ ಶಾಲೆಗೆ ₹1 ದುಡ್ಡು ಕೊಟ್ಟಿಲ್ಲ. ಎಲ್ಲ ಕಡೆ ಶಾಲೆಗಳಿಗೆ ಇದು ಮಾಡ್ತಾರೆ, ಅದು ₹1 ದುಡ್ಡು ಕೊಟ್ಟಿಲ್ಲ. ಇದು ಬಾಕಿ ಹಣ ದುಡ್ಡು ಸರ್ಕಾರದ ಇವ್ರ ತಾವು ದುಡ್ಡೇ ಉಳಿದಿಲ್ಲ. ದುಡ್ಡು ಏನಾಯ್ತು ಪೂರಾ ಖರ್ಚು ತೋರಿಸಿದ್ದಾರೆ. ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಅಧಿಕಾರಿಗಳು. ಪಾಂಡವಪುರ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಸೂಪರ್ವೈಸರು ಆಡಿಟ್ ನಮ್ಗೆ ಲೆಕ್ಕ ಕೊಡ್ತಾ ಇಲ್ಲ. ಇವ್ರನ್ನ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಯಾವತ್ತೋ ಒಂದು ದಿವಸ ಬರ್ತಾರೆ. ನೋಡಿ ನೆನ್ನೆ ಇನ್ಸಿಡೆಂಟ್ ಆಗಿದೆ. ನೆನ್ನೆ ಬೆಳಗಿಂದ ಹಾಲು 10 ಜನ ಏಕಾಏಕಿ ಒಂದೇ ಸಲ ಹಾಲು ಜಾಸ್ತಿ ಆಗಿದೆ ಅಂತ ಕೇಳಿದ್ದಾರೆ. 12 ಜನದ ಹಾಲು ಕಂಪ್ಲೇಂಟ್ ಮಾಡಿದ್ಮೇಲೆ ನಾವು ತಗೊಂಡು ಸುಖ ತಗೊಂಡು ಚೆಕ್ ಮಾಡಕ್ಕೆ ಹೇಳಿದ್ವಿ. ಅಲ್ಲಿಗೆ ಫೋನ್ ಮಾಡಿಬಿಟ್ಟು ಅಲ್ಲಿ BMC ಅವ್ರಿಗೆ ನೀವು ಚೆಕ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಅವ್ರನ್ನ ಹೋಗಿ ಕೇಳಿದಕ್ಕೆ ನಮ್ಮದು ವಾಟರ್ ಕಂಪ್ಲೇಂಟ್ ಇದೆ, ವಾಟರ್ BC ಕಂಪ್ಲೇಂಟ್ ಇದೆ, ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಕಾಳಿನಲ್ಲಿ ತಗೊಂಡು ಚೆಕ್ ಮಾಡಿದ್ದಾರೆ. ಕಾಳಿನಲ್ಲಿ ಅಲ್ಲಿ ಸರಿ ಇದೆ ಅಂತ ಅಲ್ಲಿ ಸರಿ ಇದು ಮಾಡ್ಕೊಂಡಿದ್ದಾರೆ. ಇವರು ಅಲ್ಲಿ ಹೋಯ್ತಾರೆ ಅಂತ ಗೊತ್ತಾಗಿದ್ರೆ ಇವ್ರು ಅಲ್ಲಿಗೂ ಫೋನ್ ಮಾಡಿ ಹೇಳ್ತಿದ್ರೆ ಏನೋ ಅವ್ರು ಹೋಯ್ತಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಹಂಗಾಗಿ ನಾವು ಅಲ್ಲಿ ಚೆಕ್ ಮಾಡ್ಸ್ಕೊಂಡ್ ಬಂದಿದ್ದಾರೆ ನಮ್ಮ ಹುಡುಗರು. ಅಲ್ಲಿ ಚೆಕ್ ಮಾಡ್ಸ್ಕೊಂಡ್ ಇದು ಮಾಡಿದ್ದಾರೆ. ಮತ್ತೆ ಯಾವ್ದಾದ್ರು ಕಂಪ್ಲೇಂಟ್ ಗಂಡಸರು ಕೇಳಕ್ ಬಂದ್ರೆ ಅವ್ರ ಮೇಲೆ FIR ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ. ಲೇಡೀಸ್ ಬಂದು ಮಾತಾಡ್ಬೇಕು ಅಂತ ಹೇಳ್ತಾರೆ. ಲೇಡೀಸ್ಗಳಿಗೆ ಗೊತ್ತಾಗಲ್ಲ, ಬರೀ ಹಾಲು ತಂದು ಹಾಕ್ತಾರೆ. ಇದೇ ತರ ಈ ಹುಡುಗ ಬಂದು ಕೇಳೋದು ಎಲ್ಲ ಸೆಕ್ರ ಒಂದ್ಸಲಿ ಕಂಪ್ಲೇಂಟ್ ಮಾಡಿ ರೇಪ್ ಕೇಸ್ ಕೊಟ್ಟಿರೋ ಇವ್ರಿಗೆ ರೇಪ್ ಕೇಸ್ ಮಾಡಿ ಇಡೀ ಬಾಡಿ ನನ್ನ ಕಡೆಗೆ ಇತ್ತು. ಅವಾಗ ಏಕಾಂಗಿಯಾಗಿ ಹೋರಾಟ ಮಾಡ್ಕೊಂಡ್ ಬಂದು ಇಡೀ ಬಾಡಿ ನನ್ನ ಕಡೆಗಿತ್ತು. ನಾವು ಬಂದು ಕೇಳಿದ್ರೆ ನಮ್ಮ ತಂದೆ ತಾಯಿ ಹೆಬ್ಬೆಟ್ಟು, ನಮ್ಮ ತಾಯಿ ಹೆಬ್ಬೆಟ್ಟು, ಅವ್ರ ಅಧ್ಯಕ್ಷ ಆಗಿದ್ರು. ಅವ್ರ ಪರ ನಾವು ಕೇಳ್ಬೋದಲ್ವ ಸರ್? ಆ ಕೇಳಕ್ ಬಂದ್ರು ನೀನ್ ಯಾಕೆ ಕೇಳ್ತೀಯ, ನೀನು ರೂಲ್ಸ್ ಇಲ್ಲ ಕೇಳೋದಕ್ಕೆ. ಈ ತರ ಎಲ್ಲ ನಂಗೆ ಜಬರ್ದಸ್ತ್ ಮಾಡ್ತಾರೆ. ಅದಕ್ಕಾಗಿ ನಾವು ಡೈರಿ ಬಗ್ಗೆ ಬಿಟ್ಬಿಟ್ಟಿದ್ದು. ಬಟ್ ಈಗ ನೆನ್ನೆ ದಿವಸ ಏನ್ ಮಾಡೋರು ಅಂತಂದ್ರೆ ಬೆಳಿಗ್ಗೆ ಹಾಲು ತಂದರೆ ಯಾರೋ ಜನಗಳು ಹಾಲು ತಂದಿರೋಂಥ ಸಂದರ್ಭದಲ್ಲಿ ವಾಟರ್ ಅಂತ ಬಂದದೆ ಅಂದ್ಬಿಟ್ಟು ಏನ್ ಮಾಡ್ಬಿಟ್ರೆ ಅವ್ರು ಎಲ್ಲರೂ 12 ಜನ ಮಿನಿಮಮ್ 12 ಜನ ರಿಟರ್ನ್ ಕಳ್ಸವ್ರೆ. ಬಟ್ ಇಲ್ಲಿ ರೂಲ್ಸ್ ಇರೋದು ಏನು ಅಂತಂದ್ರೆ ಪ್ರಶ್ನೆ ಬಾರಿ ಏನಾದರೂ ಅದು ಹಾಲು ಎಫೆಕ್ಟ್ ಆದ್ರೆ ಅದಕ್ಕೆ ಒಂದ್ಸತಿ ವಾರ್ನಿಂಗ್ ಕೊಡಬೇಕು. ರೂಲ್ಸ್ ಇರೋದು BMC ರೂಲ್ಸ್ ಇರೋದ್ ಪ್ರಕಾರ ಒಂದ್ಸತಿ ವಾರ್ನಿಂಗ್ ಕೊಡಬೇಕು. ವಾರ್ನಿಂಗ್ ಕೊಡದಂತೆ ಏಕೈಕ 12 ಜನ ಹಾಲನ್ನ ವಾಪಸ್ ಕಳ್ಸವ್ರೆ. ಮತ್ತೆ ಅವ್ರು ವಾರ್ನಿಂಗ್ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ನೀವು ಮೊದಲನೇ ಸತಿ ಹಿಂಗೆ ಆಗೈತೆ, 2ನೇ ಬಾರಿ ಏನಾದ್ರು ಮಾಡಿದ್ರೆ ನಿಮ್ಗೆ ಮುಚ್ಚಳಿಕೆ ಬರ್ಕೊಡಿ ಅಂದ್ಬಿಟ್ಟು ಮುಚ್ಚಳಿಕೆ ಬರ್ಕೊಂಡು ಅವ್ರು ರೆಕಾರ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಅದು ರೂಲ್ಸ್ ಇರೋದು. ಅದ್ ಬಿಟ್ಬಿಟ್ಟು ಏಕೈಕ 12 ಜನ ಅಲ್ಲಿ ಕಳ್ಸಿದ್ರೆ ಅವ್ರು ಲಾಸ್ ಆಗಲ್ವಾ ಸರ್? ಅದು ನಿಮ್ಮ ಹೆಸರೇನು? ಶೇಖರ್ ಅಂತ ಅಂದ್ಬಿಟ್ಟು. ನಿಮ್ಮ ಹೆಸರು? ಈ ರೀತಿಯಾಗಿ ಸರ್ ತುಂಬಾ ಅವ್ಯವಹಾರ ಸರ್. ಇಡೀ ನಮ್ಮ ಪಂಚಾಯತಿಲಿ ನಮ್ಮ ಡೈರಿಲಿ ಅಷ್ಟು ಅವ್ಯವಹಾರ ನಡೆದಿರುವಂತದ್ದು ಬೇರೆ ಯಾವ ಡೈರಿಲಿ ಇಲ್ಲ ಸರ್.
ಅದನ್ನ ಪ್ರತಿಯೊಬ್ಬ ಅಧಿಕಾರಿಗಳು ಬಂದು ಎಲ್ಲರೂ ಬಗೆಹರಿಸಬೇಕು. ಆತ ತಗೊಂಡಿಲ್ಲ, ಆತ ಬೇರೆ ಕಡೆ ಚೆಕ್ ಮಾಡಿಸ್ಕೊಂಡ್ ಬಂದದ್ದು ಏನ್ ಮಾಡಿದ್ರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಅದು ಇವ್ರು ಕೇಳಿದ ಸೆಕ್ರೆಟ್ರಿ ಕೇಳಿದಾಗ ನಾವ್ ಹೇಳ್ದ ಬೇರೆ ಹಾಕ್ತಾನೆ ಕಳ್ಸು, ಬಂದು ಅಲ್ಲಿ ತಗೊಳ್ಳಿಲ್ವ ವಾಪಸ್ ಬಂದ್ರೆ ತಗೋತೀವಿ ಅಂತ ಹೇಳ್ದಲ್ವಾ, ಹಾಲು ಹಾಕಿ ಕಳ್ಸಿಲ್ಲ, ಇಂದು ಕಳ್ಸಿದ್ರು. ಅದಕ್ಕೆ ನಾವು ತಡ್ತೀವಿ, ನಮಗೆ ನ್ಯಾಯ ಬೇಕು, ಬರ್ಲಿ ಎಲ್ಲರೂ ಅಧಿಕಾರಿಗಳೆಲ್ಲ ಬರ್ಬೇಕು ಅಂತ ನಾವು ಕೇಳ್ತಾವಿ. ಬರ್ಬೇಕು ಅವರು. ಹಾಲು ನಾವು ಡೈಲಿ 30 ಲೀಟರ್ ಒಂದ್ ಟೈಮ್ಗೆ ಹಾಕೋದು, 7 ಹಸ ಕರಿತಾ ಇರೋ ನಮ್ಮವು. ನಾವೇನ್ ಮಾಡಿದಾವ ಹಾಲ ಬಂಡವಾಳ ಹಾಕಿರೋದು ಎಲ್ಲಿಂದ ಹಾಕದ ನಾವು, ಅದ್ ನಿಂಬೆ ತರ ನಾವು ಹಾಕಿರೋದು. ಏನ್ ಮಾಡೋದು ಹೇಳ್ರಿ ಇವಾಗ? ಅದ್ ಬಂದ್ ಕೇಳ್ಬೇಕು, ಸೂಪರ್ವೈಸರ್ ಅಲ್ಲಿ ಯಾರಲ್ಲಿ ಬರ್ಬೇಕು ಇಲ್ಲಿಗೆ. ಬಂದ್ ನಮ್ಗೇನು ರಾಜಮ್ಮ ಬಂದ್ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಅದನ್ನ ನಾನ್ ಕೇಳೋದು 4 ದಿವಸಕ್ಕೆ ಏನ್ ಗೊತ್ತಾಗೋದು ಇವ್ರಿಗೆ? 4 ದಿವಸಕ್ಕೆ ಹಾಲು ನಿಲ್ಸ್ಬೇಕಾದ್ರೆ ಯಾವ ಕಾರಣ? ಎಲ್ಲ ಬರ್ಬೇಕು, ಬರ್ಲಿ, ಎಂಡಿನೂ ಬರ್ಲಿ, ಸೂಪರ್ವೈಸರ್ ಬರ್ಲಿ, ಎಲ್ಲ ಬರ್ಲಿ, ಎಲ್ಲ ಬಂದು ಏನ್ ಮಾಡ್ಬೇಕು?